ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತಿನ ನನ್ನ ವಿಡಿಯೋ ಬಂದು ಚಿಕ್ಕ ಕೂದಲು ಸಣ್ಣ ಮಕ್ಕಳಿಗೆ ಫಂಕ್ಷನ್ಸ್ಗೆಲ್ಲ ಹೋಗಬೇಕಾದ್ರೆ, ಅಂದರೆ ಮದುವೆ ಆಗಿರ್ಬೋದು, ಮನೇಲಿ ಏನಾದರೂ ಒಂದು ದೊಡ್ಡ ಫಂಕ್ಷನ್ ಆಗಿರ್ಬೋದು, ಹೇರ್ ಸ್ಟೈಲ್ ಹೇಗೆ ಮಾಡ್ಬೋದು ತುಂಬಾ ಈಸಿಯಾಗಿ, ಸಿಂಪಲ್ಲಾಗಿ, ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣೋ ರೀತಿಯಲ್ಲಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಈ ಹೇರ್ ಸ್ಟೈಲ್ನ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆ್ಯಂಡ್ ಈ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ ಲುಕ್ನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಆ ವಿಡಿಯೋ ಲಿಂಕ್ ಐ ಕಾರ್ಡಲ್ಲಿ ಬರುತ್ತೆ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಸೊ ಇವತ್ತಿನ ಟ್ವಿಸ್ಟೆಡ್ ಹೇರ್ ಸ್ಟೈಲ್ ವಿತ್ ಮೆಸ್ಸಿ ಹೇರ್ ಬನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಭಾಗ ಮಾಡ್ಕೊಳ್ತಾ ಇದ್ದೀನಿ ಕೂದಲನ್ನ. ಈ ಟ್ವಿಸ್ಟ್ ಮಾಡೋದನ್ನು ತೋರಿಸ್ತೀನಿ. ಟ್ವಿಸ್ಟ್ ನಿಮಗೆ ಎಷ್ಟು ಬೇಕು ಅಂತ ನೀವು ಮೊದಲು ಡಿಸೈಡ್ ಮಾಡಬೇಕು. ನಾನಿಲ್ಲಿ ಒಂದು ಭಾಗದಲ್ಲಿ 4 ಟ್ವಿಸ್ಟ್, ಮತ್ತೊಂದು ಭಾಗದಲ್ಲಿ 4 ಟ್ವಿಸ್ಟ್, ಸೊ ಟೋಟಲಿ 8 ಟ್ವಿಸ್ಟ್ ಬರುತ್ತೆ. ಸೊ ಅದು ಚೆನ್ನಾಗಿ ಕಾಣುತ್ತೆ. ಈಗ ಇದಕ್ಕೆ ಏನು ಟ್ರಿಕ್ ಅಂತ ಹೇಳಿದ್ರೆ, ನೀವು ಈ ಥರ ಒಂದು ಶಾರ್ಪ್ ಎಡ್ಜ್ ಇರೋ ಅಂಥ ಒಂದು ಕೂಂಬಲ್ಲಿ ಸ್ಟ್ರೇಟ್ ಲೇನ್ ರೀತಿಯಲ್ಲಿ ಎಳ್ಕೊಂಡು, ನಾವು ಬೈತಲೆನ ಹೇಗೆ ತೆಗಿತೀವೋ ಹಾಗೆ ಇದನ್ನು 4 ಭಾಗ ಮಾಡಿಕೊಂಡು ಈ ಥರ ಮಧ್ಯಕ್ಕೆ ಮೇಲ್ಗಡೆ ಎಳ್ಕೊಂಡು ಕೂದಲನ್ನ ಟ್ವಿಸ್ಟ್ ಮಾಡಬೇಕು. ಇದನ್ನು ಎಲ್ಲ ಕೂದಲು ಸೇರಿಕೊಂಡು ಹಿಂದೆ ಹೋಗ್ಬಿಟ್ಟು ಟ್ವಿಸ್ಟ್ ಮಾಡಿದ್ರೆ ಅದೇ ಸ್ವಲ್ಪ ಚೇಂಜ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಇದು ಹೇಗೆ ಮಾಡಬೇಕು ಅಂದರೆ, ಎಲ್ಲ ಕೂದಲನ್ನ ಮೇಲ್ಗಡೆಗೆ ಬಾಚ್ಕೊಳ್ಬೇಕು. ಮೇಲ್ಗಡೆಗೆ ಬಾಚ್ಕೊಂಡು ಮಧ್ಯದಿಂದನೇ ಟ್ವಿಸ್ಟ್ ಮಾಡಿ ಆಮೇಲೆ ಹಿಂದೆ ಫುಲ್ಲು ಟ್ವಿಸ್ಟ್ ಮಾಡಿ 2 ಟ್ವಿಸ್ಟ್ಗೆ ಒಂದೊಂದು ಹೇರ್ ಕ್ಲಿಪ್ ಹಾಕಿದ್ರೂ ಸಾಕು. ಈಗ ನೋಡಿ ನಾನು ಹೇಗೆ ಮೇಲ್ಗಡೆ ಕೂದಲನ್ನ ಬಾಚ್ಕೊಳ್ತಾ ಇದ್ದೀನಿ ಅಂತ. ಹೀಗೆ ಬಾಚಿದ್ಮೇಲೆ ಅಲ್ಲಿಂದಾನೇ ಮಧ್ಯದಿಂದಾನೇ ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ನೀವೆಲ್ಲ ಸೇರಿ ಹಿಂದೆ ಟ್ವಿಸ್ಟ್ ಮಾಡಿದ್ರೆ ಅದು ಅಷ್ಟೊಂದು ಪಫ್ ಆಗಿ ಏನು ಚೆನ್ನಾಗಿ ಕಾಣೋದಿಲ್ಲ. ಈ ಥರ ಮಾಡೋದ್ರಿಂದ ನಿಮಗೆ ಭಾಗಗಳು ನಾವೇನು ಮಾಡ್ಕೊಂಡಿದ್ವು ಅದು ನೀಟಾಗಿ ವಿಸಿಬಲ್ ಆಗಿ ಕಾಣುತ್ತೆ. ಅದು ಕಾಣಿದಾಗ ಮಾತ್ರನೇ ಈ ಹೇರ್ ಸ್ಟೈಲು ಚೆನ್ನಾಗಿ ಕಾಣೋದು. ಆ್ಯಂಡ್ ಇನ್ನು ಕೂದಲು ಫುಲ್ಲು ಟೈಟಾಗಿ ಟ್ವಿಸ್ಟ್ ಮಾಡಿಬಿಟ್ಟು ಹಾಕಿರ್ತೀವಿ, ಬಟ್ ಲಾಸ್ಟಲ್ಲಿ ನಾವು ಅದನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ತೀವಿ ಕೂದಲನ್ನ. ಯಾಕಂದರೆ ಫುಲ್ಲು ಚಪ್ಪಟೆ ರೀತಿಯಲ್ಲಿ ಕೂತಿರುತ್ತೆ. ನಾವು ಲೂಸಾಗಿ ಟ್ವಿಸ್ಟ್ ಮಾಡಿದ್ರೆ ನಾವು ಏನು ಭಾಗಗಳು ಮಾಡ್ಕೊಂಡಿದ್ದೀವೋ ಅದು ನೀಟಾಗಿ ಕಾಣೋದಿಲ್ಲ. ಅಂದರೆ ಆ ಹೇರ್ ಸ್ಟೈಲು ನಾವು ಏನು ಭಾಗ ಮಾಡ್ಕೊಂಡು ಮಾಡಿದ್ದೀವೋ ಅದು ಕಾಣೋದೇ ಇಲ್ಲ. ಹಾಗಾಗಿ ನಾವು ಟೈಟಾಗಿ ಟ್ವಿಸ್ಟ್ ಮಾಡಬೇಕು. ಕೊನೆಯಲ್ಲಿ ಎಲ್ಲ ಹೇರ್ ಸ್ಟೈಲ್ ಆದಮೇಲೆ ಸ್ವಲ್ಪ ಮುಂದ್ಗಡೆಯಿಂದ ಕೂದಲನ್ನ ಲೂಸ್ ಮಾಡಬೇಕು. ಹೋಪ್ ಗೊತ್ತಾಯ್ತು ಅಂದ್ಕೊಳ್ತೀನಿ. ನೋಡಿ ಎಲ್ಲಾನು ಮೇಲ್ಗಡೆಗೆ ಬಾಚ್ಕೊಳ್ತಾ ಇದ್ದೀನಿ. ಮಧ್ಯದಿಂದಾನೇ ಟ್ವಿಸ್ಟ್, ಟರ್ನ್ ಆ್ಯಂಡ್ ಹಿಂದೆ ಕ್ಲಿಪ್. ಇದಕ್ಕೆ ನಾನು ಟಿಕ್ ಟಾಕ್ ಪಿನ್ ಏನು ಬರುತ್ತಲ್ಲ, ಅಥವಾ ಟಕಾಟಿಕಿ ಪಿನ್ ಅಂತ ಏನು ಹೇಳ್ತಾರೆ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇ ಯೂಸ್ ಮಾಡಬೇಕು ಅಂತೇನಿಲ್ಲ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಳಿಗೆ ಆಗಿರೋದ್ರಿಂದ ಅದು ಸ್ವಲ್ಪ ನೋವಾಗ್ಬೋದೇನೋ ಅನ್ನೋ ರೀತಿಯಲ್ಲಿ ನಾನು ಟಿಕ್ ಟಾಕ್ ಪಿನ್ನನ್ನು ಯೂಸ್ ಮಾಡಿದ್ದೀನಿ. ನೋಡಿದ್ರಲ್ಲ ಹೇಗೆ ಭಾಗಗಳು ಹೇಗೆ ಕಾಣುತ್ತೆ ನೀಟಾಗಿ ಅಂದ್ಬಿಟ್ಟು. ಅದೇ ರೀತಿಯಲ್ಲಿ ನಾನು 2 ಕಡೆ ಮಾಡ್ಕೊಂಡಿದ್ದೀನಿ. ಹೋಲ್ ಲುಕ್ಕು ಈ ಥರ ಕಾಣುತ್ತೆ. ನೀವು ನೋಡ್ಬೋದು ಸ್ವಲ್ಪ ಕೂದಲು ಮುಂದ್ಗಡೆಯಿಂದ ಎತ್ಕೊಂಡಿರೋ ಥರ ಇದೆ, ಯಾಕಂದರೆ ನಾನು ಅದನ್ನು ಸ್ವಲ್ಪ ಲೂಸ್ ಮಾಡಿದ್ದೀನಿ. ಅಂದರೆ ಕ್ಲಿಪ್ ಹಾಕಾದ್ಮೇಲೆ ಸ್ವಲ್ಪ ಲೂಸ್ ಮಾಡಿದ್ದೀನಿ. ಈ ಥರ ಹೇರ್ ಸ್ಟೈಲ್ ನೀವು ಟ್ರೈ ಮಾಡಿ ಸ್ನೇಹಿತರೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸಾನು ವಾಸ್ ಎಂಜಾಯಿಂಗ್, ಅವಳು ಹೋಲ್ ಡೇ ಈ ಹೇರ್ ಸ್ಟೈಲ್ನ ಅವಳು ಬಿಚ್ಚಲಿಲ್ಲ. ಈಗ ಇದು ಒಂದು ಸಿಂಪಲ್ ಹೇರ್ ಸ್ಟೈಲ್ ಆದರೆ, ಇದಕ್ಕೆ ನಾವೀಗ ಇನ್ನೂ ಒಂದು ಟ್ವಿಸ್ಟ್ ಕೊಟ್ಬಿಟ್ಟು ಇನ್ನೂ ಒಂದು ಹೇರ್ ಸ್ಟೈಲ್ ಮಾಡ್ಬೋದು. ಅಂದರೆ ಈ ರೀತಿಯಲ್ಲಿ ಕೂಡ ಬಿಡ್ಬೋದು. ಬಟ್ ಇನ್ನೂ ಒಂದು ಮೆಸ್ಸಿ ಹೇರ್ ಬನ್ ಮಾಡೋಣ, ಇದೇ ಹೇರ್ ಸ್ಟೈಲ್ಗೆ ಕಂಟಿನ್ಯೂಷನ್. ಈ ಹೇರ್ ಸ್ಟೈಲ್ಗೆ ಮೊದಲು ನಾನು ಸಣ್ಣ ಕೂದಲಿರುತ್ತಲ್ವ ಕೆಳಗಡೆ, ಪುಡಿ ಕೂದಲು ಅಂತ ಹೇಳ್ಬೋದು, ಅದು ಶಾರ್ಟ್ ಇದ್ದರೆ ಈ ಥರ ಆಗುತ್ತೆ. ಅದನ್ನೆಲ್ಲ ಸೇರಿಸಿ ಒಂದು ರಬ್ಬರ್ ಬ್ಯಾಂಡನ್ನು ಟೈಟಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಡಿಸ್ಕೋ ರಬ್ಬರ್ ಬ್ಯಾಂಡ್ ಅಂತ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಟ್ ಆಗಿರುತ್ತೆ. ಬೇರೆ ರಬ್ಬರ್ ಬ್ಯಾಂಡ್ ಯೂಸ್ ಮಾಡಿದ್ರೆ ಕೂದಲು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇದರ ನೆಕ್ಸ್ಟ್ ನಾನು ಒಂದು ಹೇರ್ ಬನ್ನನ್ನು ಹಾಕ್ತಾ ಇದ್ದೀನಿ. ಇದು ಎಲ್ಲದಕ್ಕಿಂತ ಚಿಕ್ಕ ಸೈಜ್ದು ಹೇರ್ ಬನ್ನು. ನಿಮಗೆ ಫ್ಯಾನ್ಸಿ ಸ್ಟೋರ್ ಅಥವಾ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಕೇಳಿದ್ರೆ ಸಿಗುತ್ತೆ, ಸೈಜ್ ಬೈ ಸೈಜ್. ಇದು ಚಿಕ್ಕವ್ರಿಗೆ ತುಂಬಾ ಚಿಕ್ಕದಾಗಿ ಇರುತ್ತೆ. ಜಸ್ಟ್ ಲೈಕ್ ಒಂದು ಹೇರ್ ಬ್ಯಾಂಡ್ ನಾವು ಹಾಕ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ. ಈಗ
ನಾನು ಅದು ಹಾಕಿದ್ಮೇಲೆ ಕೂದಲನ್ನೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೊಂದು ಡಿಸ್ಕೋ ರಬ್ಬರನ್ನು ಒಂದು ಎಳೆ ಹಾಕ್ತಾ ಇದ್ದೀನಿ, 2 ಎಳೆ ಹಾಕೋಕ್ಕಾಗೋದಿಲ್ಲ, 1 ಎಳೆ ಹಾಕ್ತೀನಿ. ಈಗ ನೋಡಿ ಕೂದಲೆಲ್ಲನೂ ಕೂಡ ಒಂದು ರಬ್ಬರ್ ಬ್ಯಾಂಡ್ ಒಳಗಡೆ ಸೇರ್ಕೊಳ್ತು. ಆದಮೇಲೆ ಈ ಹೇರ್ ಬನ್ ಲೂಸ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾನು ಯು ಪಿನ್ಸನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಒಂದು 4 to 5 ಯು ಪಿನ್ಸು ಕೂದಲ್ಗೆ ಮತ್ತು ಹೇರ್ ಬನ್ಗೆ ಸೇರಿಸಿ ನಾವು ಹಾಕಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಮೆಸ್ಸಿ ಹೇರ್ ಬನ್ ರೆಡಿ ಸಿಗುತ್ತೆ. ಇದು ನಾನು ತೊಗೊಂಡಿದ್ದು ಮಲ್ಲೇಶ್ವರಮಲ್ಲಿ, ಎಲ್ಲ ಕಡೆನೂ ಸಿಗುತ್ತೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ, ಜಸ್ಟ್ ಹಾಕ್ಬಿಟ್ರೆ ಆಗೋಯ್ತು. ಅವರ ಕೂದಲು ಕೂಡ ಬಿಟ್ಕೊಂಡಿರುತ್ತಲ್ವ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ. ಅಯ್ಯೋ ಕೂದಲು ಬಿಟ್ಕೊಂಡಿದೆ ಬಿದೋಗುತ್ತೋ ಅನ್ನೋ ಭಯ ಬೇಡ, ನೀಟಾಗಿ ಕುತ್ಕೊಂಡಿರುತ್ತೆ. ಇದ್ರ ಮೇಲೆ ನಾವು ಹೇಗೆ ಡೆಕೋರೇಟ್ ಮಾಡ್ಕೊಳ್ತೀವೋ ಹಾಗೆ, ಏನು ಆಕ್ಸೆಸರೀಸ್ ಯೂಸ್ ಮಾಡ್ತೀವೋ ಅದು. ನಾನೊಂದು ಸೈಡಲ್ಲಿ ಒಂದು ಫ್ಲವರ್ನ ಹಾಕ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ, ತುಂಬ ಮುದ್ದಾಗಿ ಕಾಣ್ತಾರೆ. ಫಂಕ್ಷನ್ಸ್ಗಳಿಗೆ ಅವರೇ ಬ್ರೈಡ್ ಥರ ರೆಡಿಯಾಗಿರ್ತಾರೆ. ತುಂಬ ಖುಷಿ ಆಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ, ನೋಡೋರ್ಗೂ ಖುಷಿ ಆಗುತ್ತೆ. ಡೂ ಟ್ರೈ ಸ್ನೇಹಿತರೆ, ಒಂದ್ಸಾರಿ ಮನೇಲಿ 1 or 2 times ಟ್ರೈ ಮಾಡಿ, ಡೆಫಿನೆಟ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ ಮದುವೆಗಳಿಗೆ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಫಂಕ್ಷನ್ಗೆ. ಈ ಥರ ಇದೆ ಲುಕ್. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚು ವಾಟ್ಸಾಪ್ ಆ್ಯಂಡ್ ಫೇಸ್ಬುಕ್ಗಳಲ್ಲಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.